ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿ ಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ ಮಹಾನಗರದ ಮಾಟಗಾರ. ನಾನು ಪ್ರಭುದೇವ್. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇದರ ನಡುವೆ ಬೆಂಗಳೂರು ಸೆಕ್ಸ್ ಹರಾಸ್ಮೆಂಟ್ ಕ್ಯಾಪಿಟಲ್ ಆಗಿದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಒಬ್ಬೊಬ್ಬ ಮಹಿಳೆಯ ಕಥೆಯು ಒಂದಕ್ಕೊಂದು ಡಿಫರೆಂಟ್. ಜ್ಯೋತಿಷ್ಯ ಹೇಳೋ ನೆಪದಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗೋದು ಕಾಮನ್ ಆಗಿದೆ. ಇದಕ್ಕೆ ಹೊಸದೊಂದು ಕೇಸ್ ಸೇರ್ಪಡೆಯಾಗಿದೆ. ಬ್ಯೂಟಿಷಿಯನ್ಗೆ ಮಂತ್ರವಾದಿ ಒಬ್ಬ ಲೈಂಗಿಕ ಕಿರುಕುಳ ನೀಡಿದ್ದಾನೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅವ್ರು ನನ್ನನ್ನು ಟಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸುಮ್ಮನೆ ಇರೋ ನೀನು ಅಂತ ಹೆದರ್ಸ್ತಾರೆ ನನಗೆ. ದೀಪದ ಮುಂದೆ ಕೂತಿರೋ ಮಂತ್ರವಾದಿ, ಯಾವುದೋ ಕಚೇರಿಯಲ್ಲಿ ದೀಪ ಹಚ್ಚಿ ನಿಂತಿರೋ ವ್ಯಕ್ತಿ ಪೂಜೆ ನೆಪದಲ್ಲಿ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಅಂತ ಆರೋಪಿಸಿ ಪೊಲೀಸರಿಗೆ ನೀಡಿರೋ ದೂರಿನ ಪ್ರತಿ ತೋರಿಸಿರೋ ಮಹಿಳೆ. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ಚನ್ನಮ್ಮಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯ ಬಳಿ. ಪೂಜೆಯ ನೆಪದಲ್ಲಿ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರೋದೇ ಇದಕ್ಕೆಲ್ಲ ಮೂಲ ಕಾರಣ. ತಂಗಿಗೆ ಬ್ಯೂಟಿಷಿಯನ್ ಟ್ರೈನಿಂಗ್ ನೆಪದಲ್ಲಿ ಮಾಡಿದ್ದ ಕರೆ, ನಾನೊಬ್ಬ ಜ್ಯೋತಿಷಿ ಎಂದು ಪರಿಚಯಿಸಿಕೊಂಡಿದ್ದ ಕಿರಾತಕ. ಈ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು ಮೋಹನ್ ಕುಮಾರ್ ಅಂತ. ಮೂಲತಃ ಬೆಂಗಳೂರಿನ ನಿವಾಸಿಯಾಗಿರೋ ಈತನ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದೆ. ಈತನ ವಿರುದ್ಧ ಆರೋಪ ಮಾಡಿರೋ ಸಂತ್ರಸ್ತೆ ಬೆಂಗಳೂರಿನ ಬ್ಯಾಟರಾಯನಪುರದ ನಿವಾಸಿಯಾಗಿದ್ದಾರೆ. ಈಕೆ ರಾಜಾಜಿನಗರದ ಮೋದಿ ಆಸ್ಪತ್ರೆ ಬಳಿ ಬ್ಯೂಟಿಷಿಯನ್ ಟ್ರೈನಿಂಗ್ ಸೆಂಟರ್ ನಡೆಸುತ್ತಿದ್ರು. ಕಳೆದ ವರ್ಷದ ಜನವರಿಯಲ್ಲಿ ಈಕೆಗೆ ಮೋಹನ್ ಕುಮಾರ್ ಪರಿಚಯವಾಗಿತ್ತು. ತನ್ನ ತಂಗಿಗೆ ಬ್ಯೂಟಿಷಿಯನ್ ಟ್ರೈನಿಂಗ್ ಕೊಡಿಸಬೇಕಿದೆ ಅಂತ ಈತ ಸಂತ್ರಸ್ತೆಯನ್ನ ಸಂಪರ್ಕಿಸಿದ್ದ. ಈ ಕುರಿತು ಹೆಚ್ಚಿನ ಮಾಹಿತಿ ಬೇಕಿದೆ, ನಿಮ್ಮನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಹೇಳಿದ್ದ. ಆಗ ಆಕೆ ತಮ್ಮ ಕಚೇರಿಯ ಲೊಕೇಶನ್ ಶೇರ್ ಮಾಡಿದ್ರಂತೆ. ಸಂತ್ರಸ್ತೆ ಶೇರ್ ಮಾಡಿದ್ದ ಲೊಕೇಶನ್ ಆಧರಿಸಿ ಮೋಹನ್ ಕುಮಾರ್ ಬ್ಯೂಟಿ ಟ್ರೈನಿಂಗ್ ಸೆಂಟರ್ಗೆ ಭೇಟಿ ನೀಡಿದ್ದ. ಈ ವೇಳೆ ಸಂತ್ರಸ್ತೆ ಕೈಯಲ್ಲಿ ವಿವಿಧ ರೀತಿಯ ಹರಳುಗಳು, ಮಣಿಗಳನ್ನ ಧರಿಸಿದ್ರು. ಇದನ್ನ ನೋಡಿದ ಮೋಹನ್ ಕುಮಾರ್ ತನ್ನನ್ನ ತಾನು ಒಬ್ಬ ಜ್ಯೋತಿಷಿ ಅಂತ ಪರಿಚಯಿಸಿಕೊಂಡಿದ್ದ. ಬ್ಯೂಟಿ ಅಕಾಡೆಮಿ ಇದೆ, ಅಡ್ಮಿಷನ್ಗೆ ಅಂತ ಒಬ್ಬರು ಮೋಹನ್ ಕುಮಾರ್ ಜೆ ಅಂತ ಮೆಸೇಜ್ ಮಾಡ್ತಾರೆ. ಆಮೇಲೆ ಅಡ್ಮಿಷನ್ ಬೇಕು ಅಂತ ಕೇಳ್ತಾರೆ. ಆಮೇಲೆ ನಾನು ಮಾಹಿತಿ ಕೊಡ್ತೀನಿ, ಆಯಿತು 6ನೇ ತಾರೀಕು ಬನ್ನಿ, ಸೋಮವಾರ ಇದೆ, ಅಡ್ಮಿಷನ್ ಆಗುತ್ತೆ ಅಂತ ಹೇಳ್ತೀನಿ. ಆಯಿತು ಅಂದ್ಬಿಟ್ಟು 6ನೇ ತಾರೀಕು ಬರ್ತಾರೆ, ನಮ್ಮ ಆಫೀಸ್ಗೆ ಬರ್ತಾರೆ. ಅಡ್ಮಿಷನ್ ಆಗೋವಾಗ ಎಲ್ಲ ಡೀಟೇಲ್ಸ್ ಎಲ್ಲ ಬರ್ಕೋತಾ ಇರ್ತೀನಿ. ಅವ್ರ ಸಿಸ್ಟರ್ಗೆ ಅಡ್ಮಿಷನ್ ಬೇಕು ಅಂತ ಹೇಳಿರ್ತಾರೆ ಅವರು. ಸರ್ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳ್ತಿರ್ತೀನಿ, ಏನು ಡೀಟೇಲ್ಸ್ ಎಲ್ಲಿರ್ತಾರೆ ಅಂದ್ಬಿಟ್ಟು ಎಲ್ಲ ಕೇಳ್ತಿರ್ತೀನಿ. ಆವಾಗ ನನ್ನ ಕೈಯಲ್ಲಿ ಇರೋ ಬೀಡ್ಸು ನೋಡಿಬಿಟ್ಟು, ಏನಿದು ಬೀಡ್ಸ್ ಎಲ್ಲ ಹಾಕ್ಕೊಂಡಿದ್ದೀರಾ? ನಾನು ಹಾಕ್ಕೊಂಡಿದ್ದೀನಿ, ಬಿಸ್ನೆಸ್ ಅಭಿವೃದ್ಧಿಯಾಗಿ ವರ್ಕ್ ಆಗುತ್ತೇನೋ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅಂದರೆ, ಓ ಹೌದಾ, ಅವರು ಒಬ್ಬರು ಹೀಲರು ಮತ್ತು ಆಸ್ಟ್ರಾಲಜರ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊತಾರೆ. ಪೂಜೆ ಮಾಡುವ ನೆಪದಲ್ಲಿ ಎಸಗಿದ್ದ ಲೈಂಗಿಕ ದೌರ್ಜನ್ಯ, ದೀಕ್ಷೆ ಕೊಡುವ ನೆಪ, ಗಂಡನನ್ನ ಹೊರಗೆ ಕಳಿಸಿ ಕಿರುಕುಳ, ತಂಗಿಗೆ ಬ್ಯೂಟಿಷಿಯನ್ ಟ್ರೈನಿಂಗ್ ಕೊಡಿಸಬೇಕು ಅನ್ನೋ ನೆಪದಲ್ಲಿ ಮೋಹನ್ ಕುಮಾರ್ ಸಂತ್ರಸ್ತೆಯನ್ನ ಪರಿಚಯ ಮಾಡಿಕೊಂಡಿದ್ದ. ಆಕೆಯ ಕೈಗಳಿಂದ ಮಣಿಗಳ ಸರವನ್ನ ನೋಡಿ ತನ್ನನ್ನು ತಾನು ಜ್ಯೋತಿಷಿ ಅಂತ ಪರಿಚಯಿಸಿಕೊಂಡಿದ್ದ. ಹೀಗೆ ಪರಿಚಯವಾದ ಬಳಿಕ ನಿಮ್ಮ ವ್ಯಾಪಾರ ಅಭಿವೃದ್ಧಿಯಾಗಲು ಒಂದು ಪೂಜೆ ಮಾಡಬೇಕು ಅಂತ ಪುಂಗಿ ಊದಿದ್ದ. ಇದನ್ನ ನಂಬಿದ ಆಕೆಯನ್ನ ರಾಮನಗರದ ಬಳಿ ಇರೋ ಪಿರಮಿಡ್ ವ್ಯಾಲಿ ಬಳಿ ಕರೆದುಕೊಂಡು ಹೋಗಿದ್ದ. ಈ ವೇಳೆ ಆಕೆಯ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಂತೆ. ಅಲ್ಲದೆ ಚಾಮುಂಡಿ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಪೂಜೆ ಮಾಡಿಸಿದ್ದಂತೆ. ಅಲ್ಲಿಂದ ಮರಳುವಾಗ ನಿರ್ಜನ ಪ್ರದೇಶವೊಂದರ ಬಳಿ ಅತ್ಯಾಚಾರಕ್ಕೆ ಯತ್ನಿಸಿದ್ದಂತೆ. ಆಕೆ ಜೋರಾಗಿ ಕಿರುಚು
ಮುಚ್ಚಿಕೊಂಡು ಅಲ್ಲಿಂದ ತಪ್ಪಿಸಿಕೊಂಡು ಬಂದಿದ್ಲಂತೆ. ಸಡನ್ನಾಗಿ ಅವ್ರು ಲೈಟ್ ಆಫ್ ಮಾಡ್ತಾರೆ. ನಾನು ಕಿರ್ಚ್ಕೋತೀನಿ ಆವಾಗ, ಲೈಟ್ ಆಫ್ ಮಾಡಬೇಡಿ, ನನಗೆ ಫೋಬಿಯಾ ಪ್ರಾಬ್ಲಮ್ ಇದೆ, ಚಿಕ್ಕ ವಯಸ್ಸಿಂದ ಕತ್ಲಂದರೆ ಭಯ ಇರುತ್ತೆ, ಸೊ ನನಗೆ ದಯವಿಟ್ಟು ಲೈಟ್ ಆಫ್ ಮಾಡಬೇಡಿ ಅಂತ ಮೊದಲೇ ತಿಳಿಸಿರ್ತೀನಿ. ಆದರೂ ಅವರು ಸಣ್ಣ ಲೈಟು ಹಾಕಿಬಿಟ್ಟು, ಒಂದು 0 ಬಲ್ಬಿನ ಲೈಟ್ ಹಾಕಿಬಿಟ್ಟು ಚಾಂಟಿಂಗ್ ಮಾಡ್ತಾ ಇರ್ತಾರೆ. ಕಣ್ಣು ಮುಚ್ಕೊಳ್ಳಿ ಅಂತಾರೆ, ನನ್ನ ಕೈಲಿ ಆಗಲ್ಲ, ಯಾಕಂದರೆ ನನಗೆ ಕ್ಲಸ್ಟ್ರೋಫೋಬಿಯಾ ಪ್ರಾಬ್ಲಮ್ ಇರುತ್ತೆ. ಸೊ ಹಂಗೆ ಮೆಡಿಟೇಷನ್ ಥರನೇ ಮಾಡ್ಕೊಂಡಿರಿ ಅಂತ ಹೇಳಿ ಆದರೆ ಮೋಹನ ಕುಮಾರನ ಅಸಲಿ ಆಟ ಸಂತ್ರಸ್ತೆಯ ಮನೆಯಲ್ಲಿ ನಡೆದು ಹೋಗಿತ್ತು. ಇವರು ಈಗ ಬ್ಯಾಟರಾಯನಪುರದಲ್ಲಿ ವಾಸವಾಗಿದ್ದಾರೆ. ಆದರೆ ಇದಕ್ಕೂ ಮೊದಲು ಇವರು ಚನ್ನಮ್ಮಕೆರೆ ಅಚ್ಚುಕಟ್ಟು ಏರಿಯಾದ ಕತ್ರಿಗುಪ್ಪೆಯಲ್ಲಿದ್ರು. ಆಗ ಸಂತ್ರಸ್ತೆಯ ಪತಿ ವ್ಯಾಪಾರ ಅಭಿವೃದ್ಧಿಯಾಗಲು ಒಂದು ಪೂಜೆ ಮಾಡಬೇಕು ಅಂತ ಹೇಳಿದ್ದಂತೆ. ಸರಿ ಅಂತ ಇದಕ್ಕೆ ಸಂತ್ರಸ್ತೆ ಮತ್ತು ಆಕೆಯ ಪತಿ ಒಪ್ಪಿಕೊಂಡಿದ್ರು. ಇದರಂತೆ ಸಂಜೆ ಸುಮಾರು 7 ಗಂಟೆ ವೇಳೆಗೆ ಸಂತ್ರಸ್ತೆ ಮನೆಗೆ ಹೋದ ಮೋಹನ್ ಕುಮಾರ್ ಪೂಜೆಗೂ ಮೊದಲು ಒಂದು ದೀಕ್ಷೆ ಕೊಡಬೇಕು, ಹೀಗಾಗಿ ನೀವು ಮನೆಯಿಂದ ಹೊರಗೆ ಹೋಗಿ ಅಂತ ಸಂತ್ರಸ್ತೆಯ ಗಂಡ ಮತ್ತು ಮಗನನ್ನ ಹೊರಗೆ ಕಳಿಸಿದ್ದ. ಇದಾದ ಬಳಿಕ ಆಕೆಯ ಮನೆಯಲ್ಲಿಯೇ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಅಂತ ಸಂತ್ರಸ್ತೆ ಆರೋಪಿಸಿದ್ದಾರೆ. ನಮ್ಮ ಹಸ್ಬೆಂಡ್ನ ಮತ್ತು ನನ್ನ ಮಗುನ ಪಾರ್ಕಿಗೆ ಹೋಗ್ಬಿಟ್ಟು ಪ್ರೇ ಮಾಡಿಕೊಂಡು ಒಂದು ಗಿಡ ಹತ್ರ ಇರಿ, 1 ಅವರ್ ಇಲ್ಲ 1.5 ಅವರಲ್ಲಿ ನಿಮಗೆ ಕಾಲ್ ಮಾಡ್ತೀನಿ, ಅವಾಗ ಬನ್ನಿ ಅಂತ ಕಳಿಸ್ಬಿಡ್ತಾರೆ. ನಾನು ತಡೀತೀನಿ, ಏನಿಗಿಲ್ಲ ಕಳಿಸ್ಬೇಡಿ ಇರಿ ಅಂತ. ಆದ್ರೂ ನಮ್ಮ ಹಸ್ಬೆಂಡ್ ಇಲ್ಲ ಪರವಾಗಿಲ್ಲ, ದೀಕ್ಷಾ ತಾನೇ ತಗೋ ಅಂತ ಹೇಳ್ತಾರೆ. ಆಮೇಲೆ ತುಂಬ ಕಷ್ಟ ಆಗ್ತಿದೆ ಹೇಳ್ಕೊಳಕ್ಕೆ ಇದು, ಯಾಕಂದರೆ ಈ ಥರ ನನ್ನ ಜೀವನದಲ್ಲಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅವರು ಪಾರ್ಕಿಗೆ ಹೋಗ್ತಾರೆ. ಆಮೇಲೆ ನಾನು ಮನೇಲಿ ಒಬ್ಬಳೇ ಇರ್ತೀನಿ, ಕುತ್ಕೊಳ್ಳಿ, ಚೇರ್ ಹಾಕ್ಕೊಂಡು ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ ಚೇರ್ ಹಾಕ್ತೀನಿ, ಕುತ್ಕೊತೀನಿ. ಕಾಲು ಇಟ್ಕೊಂಡು ತಲೆಗೆ ಮತ್ತು ಶೋಲ್ಡರ್ಗೆ ಜೋರಾಗೆ ಪ್ರೆಸ್ ಮಾಡಿಬಿಡ್ತಾರೆ. ಆಮೇಲೆ ನನಗೇನು ಆಗುತ್ತೆ ಅಂತ ಗೊತ್ತಾಗಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಗುತ್ತೆ ನನಗೆ, ಹೊಟ್ಟೆ ಎಲ್ಲ ನೋವ್ತಾ ಇರುತ್ತೆ. ಸ್ವಲ್ಪ ಗೊತ್ತಾಗುತ್ತೆ ನನ್ನ ಜೊತೆ ಏನೋ ಕೆಟ್ಟದಾಗಿದೆ, ಇವ್ರು ಕೆಟ್ಟದ್ದು ಮಾಡಿದ್ದಾರೆ ಅಂತ. ಅಷ್ಟರಲ್ಲಿ ಇವ್ರು ಫೋನ್ ಮಾಡಿಬಿಟ್ಟು ನಮ್ಮ ಹಸ್ಬೆಂಡು ನನ್ನ ಮಗುನ ಕರೀತಾರೆ. ಆಯಿತು ದೀಕ್ಷೆ ಆಯಿತು. ನಾನು ಎದ್ದು ಚೇರ್ ಮೇಲೆ ಕುತ್ಕೊಳಕ್ಕೆ ಮತ್ತೆ ಆಗ್ತಿರ್ಲಿಲ್ಲ, ಕೆಳಗಡೆನೇ ಬಿದ್ದಿರ್ತೀನಿ. ನನ್ನನ್ನು ಎಳೆದು ಅವರು ಚೇರ್ ಮೇಲೆ ಕೂರಿಸ್ಬಿಟ್ಟು ಬಾಯಿ ಮುಚ್ಕೊಂಡು ಕುತ್ಕೊಂಡಿರಬೇಕು, ನಿಮ್ಮ ಹಸ್ಬೆಂಡ್ ಮಗು ಬರ್ತಾ ಇದ್ದಾರೆ, ನಮ್ಮ ದೀಕ್ಷೆ ಆಯ್ತಂದರೆ ಹಾಂ ಆಯಿತು ಅಂತ ಹೇಳ್ತೀನಿ. ಸರಿ ನಾನು ಹೋಗಿ ಮಲಗ್ತೀನಿ ಅಂದ್ಬಿಟ್ಟು ಹೋಗಿ ಮಲಗಿಬಿಡ್ತೀನಿ. ದೌರ್ಜನ್ಯದ ಕುರಿತು ಬಾಯಿ ಬಿಡದಂತೆ ಬ್ಲ್ಯಾಕ್ ಮೇಲ್. ಬ್ಲ್ಯಾಕ್ ಮ್ಯಾಜಿಕ್ ಭಯದಿಂದ ಸೈಲೆಂಟ್ ಆಗಿದ್ದ ಸಂತ್ರಸ್ತೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಮೋಹನ್ ಕುಮಾರ್ ಈ ಕುರಿತು ಯಾರಿಗೂ ಹೇಳದಂತೆ ಬ್ಲ್ಯಾಕ್ ಮೇಲ್ ಮಾಡಿದ್ದ. ಅಲ್ಲದೆ 2 ದಿನದಲ್ಲಿ ನಿನ್ನ ಪತಿಯ ಸ್ನೇಹಿತರಿಗೆ ಅಪಘಾತ ಆಗುತ್ತೆ ಅಂತ ಹೇಳಿದ್ದ. ಅವನು ಹೇಳಿದಂತೆಯೇ ಸಂತ್ರಸ್ತೆಯ ಗಂಡನ ಸ್ನೇಹಿತರೊಬ್ಬರಿಗೆ ಅಪಘಾತ ಆಗಿತ್ತಂತೆ. ಹೀಗಾಗಿ ಮೋಹನ್ ಕುಮಾರ್ಗೆ ಯಾವುದೋ ದೈವಿಕ ಶಕ್ತಿ ಇದೆ ಅಂತ ತಿಳಿದ ಸಂತ್ರಸ್ತೆ ಗಂಡ ಮತ್ತು ಮಗನ ಪ್ರಾಣಕ್ಕೆ ಕುತ್ತು ಬರುತ್ತೆ ಅಂತ ತಿಳಿದು ಇಷ್ಟು ದಿನ ಯಾರಿಗೂ ಲೈಂಗಿಕ ದೌರ್ಜನ್ಯದ ಕುರಿತು ತಿಳಿಸಿರಲಿಲ್ಲ ಅಂತ ಹೇಳಿದ್ದಾರೆ. ಶಂಖ್ಯಶಾಸ್ತ್ರ ಅಂದ್ಬಿಟ್ಟು ನೋಡು ನಾನು ಇವಾಗ ಬರಿತಾ ಇದ್ದೀನಿ ಅಂದ್ಬಿಟ್ಟು ಬರೆದ್ಬಿಟ್ಟು ತೋರಿಸ್ಬಿಟ್ಟು, ಇಷ್ಟರಲ್ಲೇ ನಿಮ್ಮ ಯಜಮಾನ್ರಿಗೆ ಹತ್ತಿರ ಇರೋರಿಗೆ ಆಕ್ಸಿಡೆಂಟ್ ಆಗುತ್ತೆ, ಅವಾಗ ನೀನು ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ನಂಬ್ತೀಯಾ? ನಾನು ಅಲ್ಲಿವರೆಗೂ ನಂಬ್ತಾ ಇರಲಿಲ್ಲ ಇದನ್ನು ಹೇಳಿದಾಗ ನಾನು ಮನೆಗೆ ಹೊರಟು ಬಿಟ್ಟಿರ್ತೀನಿ. ಆಮೇಲೆ 2 ದಿನ ಟು ಫೆಬ್ರವರಿ 13th or 14, 2025 ನಿಜವಾಗ್ಲೂ ನಮ್ಮ ಯಜಮಾನ್ರವರು ಫ್ರೆಂಡ್ ಮನೆಗೆ ಬರ್ತಾರೆ. ಅವ್ರ ಕಾಲೆಲ್ಲ ಗಾಯ, ರಕ್ತ ಎಲ್ಲ ಆಗಿರುತ್ತೆ. ಅದನ್ನು ನೋಡ್ಬಿಟ್ಟು ತುಂಬ ಹೆದರ್ಕೊಂಡ್ಬಿಟ್ಟಿರ್ತೀನಿ ನಾನು. ಇದು ನಿಜಾನೇನೋ, ಈ ಥರ ಮಾಡ್ತಾರೇನೋ ಅಂದ್ಬಿಟ್ಟು ನನಗೆ ತುಂಬ ಹೆದರಿಕೆ ಆಗಿಬಿಟ್ಟು ಆವಾಗಲೇ ನಾನು ಸೋತೋಗ್ಬಿಟ್ಟಿರ್ತೀನಿ. ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ನಾನು ಹೇಳಬೇಕು ಅಂತ ನಿರ್ಧಾರ ಮಾಡಿರೋರು ಈ ಥರ ಆದಾಗ ನಾನು ಹೇಳ್ಕೊಂಡಿರಲ್ಲ. ಕೊನೆಗೂ ನಕಲಿ ಜ್ಯೋತಿಷಿ ವಿರುದ್ಧ ದೂರು ದಾಖಲು. ಸಾಮಾಜಿಕ ಹೋರಾಟಗಾರನ ನೆರವಿಂದ ಕೊಟ್ಟರು ದೂರು.
ಮೋಹನ್ ಕುಮಾರ್ ಪದೇ ಪದೇ ಸಂತ್ರಸ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ. ಯಾವಾಗ ಮೋಹನ್ ಕುಮಾರನ ಕಿರುಕುಳ ಮಿತಿ ಮೀರಿತೋ ಅಲ್ಲಿಗೆ ಸಂತ್ರಸ್ತೆ ಪತಿ ಮತ್ತು ಕುಟುಂಬಸ್ಥರಿಗೆ ದೌರ್ಜನ್ಯದ ಕುರಿತು ಮಾಹಿತಿ ನೀಡಿದ್ರು. ಕೊನೆಗೆ ಅವರ ಕುಟುಂಬಸ್ಥರು ಸಂತ್ರಸ್ತೆಗೆ ಧೈರ್ಯ ತುಂಬಿ ಪೊಲೀಸರಿಗೆ ದೂರು ನೀಡುವಂತೆ ಉತ್ತೇಜನ ನೀಡಿದ್ರು. ಸಾಮಾಜಿಕ ಹೋರಾಟಗಾರ ಸುಭಾಷ್ ನೆರವಿನಿಂದ ಸಂತ್ರಸ್ತೆ ಚನ್ನಮ್ಮಕೆರೆ ಅಚ್ಚುಕಟ್ಟು ಠಾಣೆಯಲ್ಲಿ ಮೋಹನ್ ಕುಮಾರ್ ವಿರುದ್ಧ ದೂರು ನೀಡಿದ್ದಾರೆ. ತನ್ನ ವಿರುದ್ಧ ದೂರು ದಾಖಲಾಗಿದೆ ಅಂತ ಗೊತ್ತಾದ ಬಳಿಕ ಮೋಹನ್ ಕುಮಾರ್ ತಲೆಮರೆಸಿಕೊಂಡಿದ್ದಾನೆ. ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಅದು ಅತ್ಯಾಚಾರ ಕೇಸು ಮತ್ತು ಬ್ಲ್ಯಾಕ್ ಮೇಲ್ ಕೇಸು. ಮೋಹನ್ ಕುಮಾರ್ ಜೆ ಎಂಬ ಒಬ್ಬ ಕಾಮುಕ ಸ್ವಾಮೀಜಿ ಒಂದು ಫ್ಯಾಮಿಲಿಗಳನ್ನೇ ಟಾರ್ಗೆಟ್ಗಳು ಮಾಡಿಕೊಂಡು ಆ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತೀವಿ ಮತ್ತು ಅವ್ರ ಕುಟುಂಬಕ್ಕೆ ತೊಂದರೆ ಕೊಡ್ತೀವಿ ಅಂತ ಹೇಳಿ ಏನೋ ಒಂದು ಅದು ಅಚಾನಕ್ ಆಗುತ್ತೋ ಇನ್ನೊಂದಾಗುತ್ತೋ ಯಾವುದೋ ಒಂದು ರೀತಿ ತೊಂದರೆಗಳನ್ನ ಆಗಿರೋದನ್ನು ಮುಂದೆ ಇಟ್ಬಿಟ್ಟು ಇದೇ ರೀತಿಯಲ್ಲಿ ನಿಮ್ಮ ಮನೆಯವ್ರಿಗೆ ಕುಟುಂಬವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅತ್ಯಾಚಾರ ಮಾಡೋದು ಇದೇ ಆಗಿದೆ. ಅವ್ನು ಸುಮಾರು ಬಾರಿ ಆಗಿದೆ ಅಂತ ನಮ್ಮ ಮಾಹಿತಿ ಪ್ರಕಾರ. ಬಟ್ಟು ಆದರೆ ಒಂದು ಹೆಣ್ಮಗು ಬಂದು ನೇರವಾಗಿ ನಿಂತ್ಕೊಂಡು ಧೈರ್ಯ ತುಂಬಿ ಧೈರ್ಯವಂತಳಾಗಿ ಈಗ ಪ್ರಕರಣ ದಾಖಲೆ ಮಾಡಿದ್ದಾಳೆ. ಆ ಸ್ವಾಮೀಜಿ ಬಗ್ಗೆ ನಾವು ತುಂಬ ವಿಚಾರಿಸಲಾಗಿ ಅವನು ತುಂಬ ಈ ಥರ ಇದ್ದಾನೆ. ಮತ್ತು ಅವ್ನ ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ಅವ್ನ ಫೇಸ್ಬುಕ್ ಐ ಡಿಯಲ್ಲೆಲ್ಲ ಚೆಕ್ ಮಾಡಿದ್ರೆ ಎಲ್ಲ ಈ ಪರ್ನ್ ಸ್ಟಾರ್ ಅಂಥ ವ್ಯಕ್ತಿಗಳಿಗೆ ಅಂಥದ್ರದ್ದೇ ಅವನು ಸಬ್ಸ್ಕ್ರೈಬ್ ಆಗಿದ್ದಾನೆ. ಅಂದರೆ ಇದರಲ್ಲೇ ಗೊತ್ತಾಗುತ್ತೆ ಅವನು ಎಂಥ ಕಾಮುಕ ಅಂತೇಳಿ. ಆ ಸ್ವಾಮೀಜಿ ಬಗ್ಗೆ ಪೊಲೀಸ್ ಸ್ಟೇಷನಲ್ಲಿ 2 ದಿವಸ ಆಯಿತು FIR ದಾಖಲಾಗಿ ಹೇಗೋ ಮಾಹಿತಿ ಹೋಗಿದೆ, ಸ್ವಿಚ್ ಆಫ್ ಮಾಡ್ಕೊಂಡು ಅಬ್ಸ್ಕೊಂಡಾಗಿದ್ದಾನೆ.